ಓಂ ಶ್ರೀ ರಾಮಾಯ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ. ಇದರರ್ಥ ರಾಮಭದ್ರನಾದ ವೇದಸ್ವರೂಪನಾದ ರಘುಕುಲದ ಶ್ರೇಷ್ಠನಾದ ಸೀತಾಪತಿ ಶ್ರೀರಾಮನಿಗೆ ನಮಸ್ಕಾರಗಳು. ಭಕ್ತರೇ, ಇಂದು ನಾವು ರಾಮಾಯಣದ ಅತ್ಯಂತ ಪವಿತ್ರವಾದ ಶಿವಧನಸ್ಸನ್ನು ಶ್ರೀರಾಮ ಮುರಿದ ಕಥೆಯನ್ನು ತಿಳಿಯೋಣ. ಮಿಥಿಲಾ ನಗರಿಯಲ್ಲಿ ಜನಕ ಮಹಾರಾಜ ಸೀತೆಯ ಸ್ವಯಂವರವನ್ನು ಏರ್ಪಡಿಸಿದ್ದನು. ಶಿವನ ದಿವ್ಯ ಧನಸ್ಸನ್ನು ಯಾರು ಎತ್ತಿ ಬಿಲ್ಲು ಏರಿಸುತ್ತಾರೋ ಅವರಿಗೆ ಸೀತೆಯನ್ನು ಕೊಡುವುದಾಗಿ ಘೋಷಿಸಿದ್ದನು. ದೇಶ ವಿದೇಶಗಳಿಂದ ಬಂದ ಅದೆಷ್ಟೋ ಬಲಿಷ್ಠ ರಾಜರು ಪ್ರಯತ್ನಿಸಿದರು, ಆದರೆ ಯಾರಿಂದಲೂ ಆ ಧನಸ್ಸನ್ನು ಕದಲಿಸಲು ಸಾಧ್ಯವಾಗಲಿಲ್ಲ. ಎಲ್ಲರೂ ಸೋತು ಸುಣ್ಣವಾಗಿದ್ದರು. ಗುರುವಿನ ಆಜ್ಞೆಯಂತೆ ಶ್ರೀರಾಮಚಂದ್ರನು ಧನಸ್ಸಿನ ಬಳಿ ಬಂದನು. ಲೀಲಾಜಾಲವಾಗಿ ಬಿಲ್ಲನ್ನು ಕೈಗೆತ್ತಿಕೊಂಡನು. ನೋಡುತ್ತಿದ್ದಂತೆಯೇ ಧನಸ್ಸನ್ನು ಬಗ್ಗಿಸಿ ನಾರನ್ನು ಏರಿಸಲು ಪ್ರಯತ್ನಿಸುತ್ತಿದ್ದಾಗ ಟಣ್ ಎಂಬ ಶಬ್ದದೊಂದಿಗೆ ಆ ದಿವ್ಯ ಧನಸ್ಸು ಎರಡು ತುಂಡಾಯಿತು. ಇಡೀ ಸಭೆಯೇ ಅಚ್ಚರಿಯಲ್ಲಿ ಮುಳುಗಿತು. ದೇವತೆಗಳು ಆಕಾಶದಿಂದ ಪುಷ್ಪವೃಷ್ಟಿ ಸುರಿಸಿದರು. ಈ ಕಥೆಯ ನೀತಿಪಾಠವೇನೆಂದರೆ, ಅಹಂಕಾರದಿಂದ ಮಾಡುವ ಯಾವುದೇ ಕೆಲಸವೂ ಸಫಲವಾಗುವುದಿಲ್ಲ. ಅಹಂಕಾರಿಗಳಾದ ರಾಜರಿಗೆ ಆ ಬಿಲ್ಲು ಕದಲಿಸಲು ಸಾಧ್ಯವಾಗಲಿಲ್ಲ. ಆದರೆ ಶ್ರೀರಾಮನು ವಿನಯದಿಂದ ಗುರುಗಳ ಆಜ್ಞೆಯನ್ನು ಪಾಲಿಸಿ ದೈವಿಕ ಶಕ್ತಿಯಿಂದ ಆ ಕಾರ್ಯವನ್ನು ಸಾಧಿಸಿದನು. ನಮ್ರತೆ ಮತ್ತು ಭಕ್ತಿ ಇದ್ದಲ್ಲಿ ಅಸಾಧ್ಯವಾದುದೂ ಸಾಧ್ಯವಾಗುತ್ತದೆ. ಶ್ರೀರಾಮನ ಈ ಪವಿತ್ರ ಕಥೆಯು ನಮ್ಮಲ್ಲಿ ಧೈರ್ಯ ಮತ್ತು ವಿನಯವನ್ನು ತುಂಬಲಿ. ಜೈ ಶ್ರೀರಾಮ. ಭಕ್ತರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಹೆಚ್ಚಿನ ಭಕ್ತಿಮಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.